ಗುರುಜಿ, ಒಂದು ಜನಜನಿತ ಮಾತಿದೆ, ಅದೇನಂದ್ರೆ ಶ್ರೀರಾಮ ನಾಮಕ್ಕೆ ಸಮವಿಲ್ಲ ಅಂತ. ಆ ಶ್ರೀರಾಮ ಅಂತ ಏನಕ್ಕೆ ಹೆಸರಿಟ್ರು ಅಂತ ಬಹಳ ಸ್ವಾರಸ್ಯಕರವಾದ ಒಂದು ಸಂಗತಿಯನ್ನ ನಿಮ್ಮ ಮುಂದಿಡ್ತೀನಿ ಅಂತ ಹೇಳ್ತಾ ಇದ್ರಿ. ಶ್ರೀರಾಮ ಅನ್ನೋ ಹೆಸರು ಯಾತಕ್ಕಿಟ್ರು ಅಂದ್ರೆ, ಪ್ರತಿಯೊಬ್ಬನು ಶ್ರೀರಾಮ ಅಂತ ನಾನು ಬರೀ ಅಂತ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಓಂ ನಮೋ ನಾರಾಯಣಾಯ ಅಂದ್ರೆ ಅಷ್ಟಾಕ್ಷರಿ. ಈ ಅಷ್ಟಾಕ್ಷರಿಯಿಂದ ಬಂದಿರತಕ್ಕಂಥದ್ದು ಓಂ ನಮೋ ನಾ ಹರಿಯಾಯ ಅಂದ್ರೆ ಏನು, ರಕಾರಸ್ಯ ರಾವಣ ಅಂತ ಕರಿತೀವಿ ನೋಡಿ. ಬ್ರಾಹ್ಮಣ ಅಂದಾಗ ಬ್ರಹ್ಮಜ್ಞಾನವನ್ನು ಕೊಡ್ತಕ್ಕಂಥವನು ಬ್ರಾಹ್ಮಣ ಅಂತ. ಇಂಥ ಒಂದು ಬ್ರಹ್ಮಜ್ಞಾನಿ ಜ್ಞಾನವನ್ನು ಎಲ್ಲವನ್ನು ಹಂಚಿದಾಗ ಬ್ರಾಹ್ಮಣ ಅಂದಾಗ ಬಕಾರಸ್ಯ ಬ್ರಹ್ಮ, ರಕಾರಸ್ಯ ರಾವಣ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ ಅಂತ ಹೇಳ್ತೀವಿ. ಎಲ್ಲ ತ್ರಿಮೂರ್ತಿಗಳ ಜೊತೆಗೆ ಸಮನಾಗಿ ನಿಂತ್ಕೊಳ್ಳೋನು, ಅಷ್ಟು ದೈವ ಭಕ್ತಿ ಉಳ್ಳವನು ಸಾಕ್ಷಾತ್ ರಾವಣ ಅಂತ ಹೇಳ್ತೀವಿ. ಆ ರೀತಿಯಾಗಿ ಓಂ ನಮೋ ನಾರಾಯಣಾಯ ಅಂದಾಗ ರಕಾರ ತೆಗೆದುಬಿಡಬೇಕು. ಓಂ ನಮೋ ನಾರಾಯಣ ತೆಗೆದುಬಿಟ್ಟಾಗ ಓಂ ನಮೋ ನಾ ಹರಿಯಾಯ, ಹರಿ ಇಲ್ದರೆ ಜಗತ್ತೇನು ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದವನು ಯಾರೋ ಸಾಕ್ಷಾತ್ ನಾರದ ಮುನಿಗಳು ಅಲ್ಲಿ ಬರ್ತಾರೆ. ಆಗ ಅಷ್ಟಾಕ್ಷರಿ ಬೀಜ ಪಂಚಾಕ್ಷರವನ್ನು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ. ಬಹಳ ಸಂತೋಷವಾಯಿತು. ಇದೇ ರೀತಿಯಾಗಿ ಆ ಅಷ್ಟಾಕ್ಷರಿ ಪಂಚಾಕ್ಷರಿಯನ್ನು ಜಪ ಮಾಡಿದಾಗ ಪಂಚಾಕ್ಷರಿಯನ್ನು ಹೇಳ್ಕೊಡ್ಬೇಕು. ಓಂ ನಮಃ ಶಿವಾಯ ಅಂತ. ಸರಿ, ಓಂ ನಮಃ ಶಿವಾಯಲ್ಲಿ ಮಕಾರ ತೆಗೆದುಬಿಡಿ ಅಂತ. ಓಂ ನಾ ಶಿವಾಯ ಅಂತ ಆಯಿತು. ಶಿವ ಇಲ್ಲದರೆ ಜಗತ್ತೇನು ಅಂತ. ಹರಿಹರ ಇಬ್ಬರು ಜಗತ್ತಲ್ಲಿ ಇಲ್ಲದೇ ಇದ್ದರೆ ಇವರಿಬ್ಬರ ಶಕ್ತಿಯನ್ನು ಯಾರು ತಗೊಳ್ಳೋರು? ಸಾಕ್ಷಾತ್ ಜಗನ್ಮಾತೆ. ಅದಕ್ಕೆ ಅಷ್ಟಾಕ್ಷರಿ ಅಂತಕ್ಕಂಥ ನಾಮಕರಣ ಇಡೀ ಜಗತ್ತಲ್ಲಿ ನೀವು ಏನು ಹೇಳ್ತಿರೋ ಬಿಡ್ತಿರೋ, ಯಾವ ಮಂತ್ರ ಬರುತ್ತೋ ಬಿಡುತ್ತೋ, ಯಾವ ಕಾಲಕ್ಕೂ ಬಾಯಿ ಒದರುತ್ತೋ ಇಲ್ವೋ. ಎಷ್ಟೋ ಜನಕ್ಕೆ ಬಾಯಲ್ಲಿ ಕೆಲವು ಮಂತ್ರಗಳನ್ನು ಹೊರಳಲ್ಲ. ಏನು ಅಂದರೆ ಕೆಲವೊಂದು ಬಹಳ ಕಷ್ಟ, ಸಂಸ್ಕೃತ ಹಾಗೆ ಹೀಗೆ ಅಂತೀರ. ಏನೂ ಮಾಡಬೇಕಾಗಿಲ್ಲ. ಪ್ರತಿದಿನ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಇದನ್ನು 2 ಹೇಳಿದ್ರೆ ಸಾಕು ಅಂತ ಹೇಳುತ್ತೆ. ಇಡೀ ಜಗತ್ತಿನ ದೊಡ್ಡ ಮಂತ್ರವೇ ಪಂಚಾಕ್ಷರಿ ಜಪ. ಪಂಚಾಕ್ಷರಿ ಜಪಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದೇ ನಾರಾಯಣ ಜಪ. ಅದಕ್ಕೆ ಓಂ ನಮೋ ನಾರಾಯಣಾಯ ಅಂತ ಹೇಳಿದೆ ರಾಮಾನುಜಾಚಾರ್ಯ ಮುಖಾಂತರ. ಆ ರೀತಿಯಾಗಿ ನಾರಾಯಣ ಸ್ವರೂಪವನ್ನು ಕೊಟ್ಟಿರಬೇಕಾದ್ರೆ ರಕಾರ ನಾರಾಯಣದಿಂದ ಅಷ್ಟಾಕ್ಷರಿಯಿಂದ ಬಂದಿರೋ ರಾ ಅಂತ ಹೇಳಿ, ಓಂಕಾರ ಪಂಚಾಕ್ಷರಿಯಲ್ಲಿ ಮಕಾರ ಅಂತ ಬಂದಿರತಕ್ಕಂಥ ಮಾ ಅಂತ ಹೇಳಿ ಎರಡೂ ಸೇರಿದ್ರೆ ಏನಾಯಿತು? ರಾಮ. ಓಹೋ, ಹರಿಹರರ ಸಂಗಮವೇ ಸಾಕ್ಷಾತ್ ನಾಮಕರಣ. ಬರೀ ರಾಮ ಅಂದರೆ ಶಕ್ತಿ ಬೇಡವೇ ಅಂದಾಗ ಇಂದ್ರ ಸ್ವತಃ ಬಂದು ಹೇಳ್ತಾನೆ, ಏಕಾಕ್ಷಂ ಬ್ರಹ್ಮ, ಈ ಗಣಪತಿಯ ಮಂತ್ರವನ್ನು ತಗೋ, ಈ ಪಾಯಸಾನ್ನ ಪಾತ್ರೆಯನ್ನು ತಗೊಂಡು ಸ್ವೀಕರಿಸ್ಕೊಳ್ಳಿ ಅಂತ ಹೇಳಿ ಆ ಪಾಯಸಾನ್ನ ಪಾತ್ರೆಯನ್ನು ಕೊಟ್ಟಾಗಲೇ ಎಲ್ಲ 3 ಜನ ಹೆಂಡತಿಗೆ ಆ ಪಾಯಸವನ್ನು ಕೊಟ್ಟಿದ್ದು. ಆಗೇನು ಮಾಡ್ತಾಳೆ ಗೊತ್ತಾ? ಸುಮಿತ್ರ ಬಹಳ ಚೆನ್ನಾಗಿದೆ ಈ ಪಾಯಸ ಅಂತ ಹೇಳಿ ಅವಳು ಸುಮ್ಮನೆ ಇರಲಾರದೆ ಪಾಯಸ ಪಾತ್ರೆಯನ್ನು ಎಲ್ಲರಿಗೂ ಕೊಟ್ಟರು. ಯಾರು? ದಶರಥ ಮಹಾರಾಜರು. ನೋಡಿ, 3 ಜನ ಹಂಚ್ಕೊಂಬಿಡಿ. ಕೌಸಲ್ಯ, ಕೈಕೆ, ಸುಮಿತ್ರ ಹಂಚ್ಕೊಂಬಿಟ್ಟ ಸಮಯದಲ್ಲಿ ಏನಾಯಿತು, ಆ ಪಾತ್ರೆಯಲ್ಲಿ ಸ್ವಲ್ಪ ಉಳಿದಿತ್ತು. ಇವಳಿಗೆ ಏನು ರುಚಿ ಅಂದಾಳೆ. ಅಡುಗೆ ಮನೆಗೆ ಹೋಗಿ ಆ ಪಾತ್ರೆನ ಇನ್ನು ಸ್ವಲ್ಪ ನೋಡೋಣ ಅಂತ ಹೇಳ್ತಾಳೆ. ಆ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ ಆ ಪಾಯಸ ಉಳಿದಿರುತ್ತೆ. ಆಗ ತಕ್ಷಣ ಹೀಗೆ ಅಂದ್ಕೊಂಡು ಅದನ್ನು ಹೀಗೆ ನಕ್ಬಿಡ್ತಾಳೆ. ಆಗ ಶತ್ರುಘ್ನ ಹುಟ್ಟೋದು. ನೋಡಿ, 2 ಸರಿ ಪಾಯಸ ಕುಡ್ದಿರೋದ್ರಿಂದ ಅವಳಿಗೆ 2 ಮಕ್ಕಳಾದ್ಲು, ಟ್ವಿನ್ಸ್. ಅದಕ್ಕೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಒಂದು ಪ್ರಸಾದ ಕೊಟ್ಟಾಗ ಇನ್ನೊಂದು ಪ್ರಸಾದ ಮತ್ತೆ ಸ್ವಲ್ಪ ಕೊಡ್ರಿ ಅಂತೀವಲ್ಲ. ಫಲ ಅಧಿಕಸ್ಯ ಅಧಿಕ ಫಲಂ. ಅದಕ್ಕೆ ಅವಳಿಗೆ ಲಕ್ಷ್ಮಣನ ಜೊತೆ ಶತ್ರುಘ್ನನೂ ಬಂದ. ಅದಕ್ಕೆ ಲಕ್ಷ್ಮಣ ಗುಂಡಕ್ಕಿದ್ರು, ಶತ್ರುಘ್ನ ಪಾಪ ಸಣ್ಣಗಿದ್ದ. ನೋಡಿ, ಸ್ವಲ್ಪ ಇದ್ದ ಪಾಯಸದಲ್ಲಿ ಪರಿವರ್ತನೆ. ಇದೆಲ್ಲ ನಾವು ಬಹಳ ಆಲೋಚನೆ ಮಾಡಿ ಹೇಳಿದಾಗಲೇ ವಿಶೇಷವಾಗಿ ನಿಮ್ಗೆ ಅರ್ಥವಾಗೋದು. ಆ ರೀತಿಯಾಗಿ ಸುಮಿತ್ರನಿಗೆ ಇಬ್ಬರು ಬಂದಿದ್ದ ಅನುಗ್ರಹವನ್ನು ಆ ಕೊಡ್ತಕ್ಕಂಥ ವಿಚಾರ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಬಂದರು. ಇವರು 4 ಜನಕ್ಕೆ ಆ ನಾಮಕರಣವನ್ನು ಮಾಡೋಕ್ಕೆ ರಾಮನಿಗೆ ಮಾತ್ರ ಆ ರೀತಿ ಮಾಡಿದಾಗ ಹರಿಹರ ಸ್ವರೂಪ ಸಾಕ್ಷಾತ್ ಹರಿನೇ ಹುಟ್ಟಿದಾನೆ ಯೋಚನೆ ಮಾಡಿಬಿಡ. ಆದರೆ ಹರನ ದೃಷ್ಟಿ ಅವನ ಮೇಲೆ ಇರಬೇಕು. ಅದಕ್ಕೆ ರಾಮ ಅಂತ ಹಿಡಿಯು ಅಂತ ಹೇಳಿದ್ರು. ಸರಿ, ರಾಮ ಅಂತ ಇಟ್ಟರು. ಶಕ್ತಿ ಕೊಡಬೇಕು. ಮಹಾಗಣಪತಿ ಸಮೇತ ಏಕಾಕ್ಷಂ ಬ್ರಹ್ಮ ಅಂದರೆ ಓಂ. ಆ ಓಂಕಾರ ಎಲ್ಲಿತ್ತು? ಸೂರ್ಯನಾರಾಯಣ ಸ್ವತಃ ನೋಡ್ತಾರಂತೆ. ಸೂರ್ಯನಾರಾಯಣ ನಮಸ್ಕಾರ ಮಾಡಿ ಎಲ್ಲ ದೇವತೆಗಳು ಪ್ರಸಿದ್ಧರಾಗಿ ಬಹಳ ಸಂತೋಷ, ಇದಿಷ್ಟು ಶಕ್ತಿ ಎಲ್ಲಿದೆ, ಜಗನ್ಮಾತೆಯನ್ನು ಕರೆಸೋಣ ಅಂತ. ಆಗ ಓಂ ಅನ್ನೋ ಶಕ್ತಿ ಏಕಾಕ್ಷಂ ಬ್ರಹ್ಮದಲ್ಲಿ ಬಂದಳು. ಅವಳು ಶ್ರೀಕಾರದಲ್ಲಿ ಬರ್ತಾಳೆ. ಅದಕ್ಕೆ ಶ್ರೀರಾಮ ಅಂದಾಗ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಇಷ್ಟು ಸಂತೋಷವಾಗುತ್ತೆ. ಅದಕ್ಕೋಸ್ಕರ ಆ ರಾಮನ ಹೆಸರಿಗೆ ಶ್ರೀರಾಮ ಅಂತ ಹೇಳಿ, ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ಅಂತ ಹೇಳಿ ರಾಮನಿಗೆ ಶ್ರೀರಾಮ ಅಂತ ಕರೆದ್ರು. ಬರೀ ರಾಮ ಅಂತ ಇಟ್ಟಿಲ್ಲ, ಶ್ರೀರಾಮ ಅಂತಲೇ ಇಟ್ಟರು. ಅದಕ್ಕೋಸ್ಕರ ಶ್ರೀರಾಮ ಶ್ರೀರಾಮ ಅಂತ ನೀವು ಒಂದು ಪೇಜ್ ಬರೆದ್ರೆ ರಾಮನ ಹೆಸರಲ್ಲ, ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಆ ಅಷ್ಟೂ ಶಕ್ತಿಗಳನ್ನು ಒಂದು ಕಾಲಕ್ಕೆ ಜಪ ಮಾಡಿದಷ್ಟು ನಿಮ್ಮಲ್ಲಿರ್ತಕ್ಕಂಥ ಅಷ್ಟು ಕಷ್ಟಗಳು, ದಾರಿದ್ರ್ಯಗಳು ಎಲ್ಲ ಪರಿವರ್ತನೆ ಆಗುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರ. ಅಲ್ಲಿ ಏನು ಮಾಡ್ತಾರೆ, ಈ ಮಕ್ಕಳನ್ನೆಲ್ಲ ತೊಟ್ಲಿಗೆ ಹಾಕಿದ್ರು. ಭಾಳ ಸಂತೋಷ. ಕೈಕೆ ಏನು ಹೇಳ್ತಾಳೆ, ಅಯ್ಯೋ ಭರತ ಒಬ್ಬನೇ ನೋಡು, ರಾಮನ್ಗೆ ಎಷ್ಟು ಮುದ್ದಾಗಿದ್ದಾನೆ, ಕೈ ಬೆರಳುಗಳೆಲ್ಲ ಬಹಳ ಉದ್ದ, ಆ ಮುಖನೂ ಓವಲ್ ಶೇಪು, ಏನು ಭಾಳ ಕೋಲ್ ಮುಖವಾಗಿದೆ ಅಂತ ಹೇಳಿ ಅವಳು ಭಾಳ ಹೊಗಳ್ತಾ ಇದ್ಳು.
ಅದಕ್ಕೆ ಕೌಸಲ್ಯ ಹೇಳುವಂತೆ, ಏನೇ ಯಾವಾಗಲೂ ನನ್ನ ಮಗು ನೋಡಿ ನೋಡಿ ದೃಷ್ಟಿ ಪಡ್ಬಿಡುತ್ತೆ ಅಂತ. ಅದಕ್ಕೆ ಸುಮಿತ್ರ ಹೇಳ್ತಾರಂತೆ, ನನ್ನ ಮಕ್ಕಳನ್ನ ಯಾರೂ ಗಮನಿಸೋದೇ ಇಲ್ವಾ ಅಂತ ಹೇಳ್ತಲಂತೆ. ಹೀಗೆ ಇವರುಗಳು ಹೀಗೆ ಕೂತ್ಕೊಂಡಾಗ ಒಂದ್ಸಲಿ ಮಂದರ ಬಂದ್ಲು. ಈ ಸುಖವಾದ ಸಂಸಾರವನ್ನ ನೋಡಿರ್ತಕ್ಕಂಥ ಆ ಮಂದರ ಜೀವನದಲ್ಲಿ ಯಾರೂ ಮರೆಯಕ್ಕಾಗದೇ ಇರತಕ್ಕಂಥ ಘಟನೆ. ಮಂದರ ಆ ಕಾಲದಿಂದಾನೇ ಅವಳಿಗಿರ್ತಕ್ಕಂಥ ಶತ್ರುತ್ವ ಯಾಕೆ ಬೆಳೀತು ಅನ್ನೋದಕ್ಕೆ ನೀವು ತಿಳ್ಕೊಳ್ಳದಿದ್ರೆ ಬಹಳ ಕಷ್ಟವಾಗುತ್ತೆ. ಪರಶುರಾಮನ ಅವತಾರದಲ್ಲಿ ಸಾಕ್ಷಾತ್ ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಪರಶುರಾಮನಿಗೆ ಯಾವ ಕಾಲಕ್ಕೂ ಕ್ಷತ್ರಿಯ ಧ್ವಂಸವನ್ನ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಪರಶುರಾಮನ ಅವತಾರ ಯಾರು ಯಾರೂ ಜ್ಞಾಪಕ ಇಟ್ಕೊಂಡಿಲ್ಲ. ಪರಶುರಾಮನ ಅವತಾರದಲ್ಲಿ ಸಾಕ್ಷಾತ್ ಕಾರ್ತಿವೀರ್ಯ ಅರ್ಜುನ ಅಂದರೆ ಜಗತ್ತಲ್ಲಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಮದಗ್ನಿನ ಸಂಹಾರ ಮಾಡಿರ್ತಕ್ಕಂಥವನೇ ಕಾರ್ತಿವೀರ್ಯ ಅರ್ಜುನ. ಅಂದರೆ ಯಾವ ಕಾಲಕ್ಕೂ ರೇಣುಕಾದೇವಿ ಅವಳು ಎಷ್ಟು ಪತಿವ್ರತೆ ಅನ್ನೋದನ್ನು ತೋರಿಸ್ಕೊಟ್ಲು. ಅದಾದ ಮೇಲೆ ಆ ಪಾತಿವ್ರತ ಧರ್ಮವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಜಮದಗ್ನಿನ ತಲೆಯನ್ನು ಶಿರಚ್ಚನ್ನು ಛೇದನ ಮಾಡಿಕೊಟ್ಟು ಹೊಟ್ಟೋಗಿದ್ದೆ ಕಾರ್ತಿವೀರ್ಯಾರ್ಜುನ. ಅದಕ್ಕೆ ಅವನ ಶಪಥವನ್ನು ಇಟ್ಕೊಂಡ ಯಾರೋ ಪರಶುರಾಮ. ಈ ರೀತಿ ಕ್ಷತ್ರಿಯರು ಈ ರೀತಿ ಮಾಡಿದಾಗ ಇಡೀ ಜಗತ್ತಿನ ಎಲ್ಲ ಕ್ಷತ್ರಿಯರನ್ನು ನಾನು ಧ್ವಂಸ ಮಾಡ್ತೀನಿ ಅಂಥೇಳಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ 21 ಸರಿ ದಂಡೆದ್ದು ಅವನು ಇಡೀ ಜಗತ್ತಿನಲ್ಲೇ ಎಲ್ಲ ಕ್ಷತ್ರಿಯರನ್ನು ಧ್ವಂಸ ಮಾಡಿದ. ಆಗ ಕಾರ್ತಿವೀರ್ಯಾರ್ಜುನ ಹೆಂಡತಿ ಮಹಾ ಸಾಧ್ವಿಮಣಿ, ಅವಳು ಮಹಾ ಪತಿವ್ರತೆ. ಅವಳು ಹೇಳ್ತಾಳೆ, ಇದೇ ರಾಮನ್ನ ನನ್ನ ಗಂಡನ್ನ ಯಾವತ್ತು ದೂರ ಮಾಡಿದ್ಲೋ ಈ ಹೆಂಡತಿನ ದೂರ ಮಾಡೋಕ್ಕೆ ಇಡೀ ಜಗತ್ತಲ್ಲಿ ರಾಮನ್ನ ಅವ್ರ ತಂದೆ ತಾಯಿಯಿಂದ ದೂರ ಮಾಡ್ತೀನಿ. ಜೀವನದಲ್ಲಿ ಎಲ್ಲೆಲ್ಲ ಸೇರ್ತಾನೋ ಆ ಕುಟುಂಬ ಸಂತೋಷವಾಗಿರೋದನ್ನು ನಾನು ಕಲಹ ಮಾಡ್ತೀನಿ, ಮತ್ತೆ ಜನ್ಮ ಎತ್ಕೊಂತೀನಿ ಅಂದಾಗ ಅವಳೇ ಮತ್ತೆ ಜನ್ಮ ಎತ್ಕೊಂಡವಳೆ ಮಹಾ ಸಾಧ್ವಿಮಣಿ, ಅವಳೇ ಮಂದರ ಆದ್ಲು. ಅದಕ್ಕೋಸ್ಕರ ಈ ಮಂದರ ಅನ್ನೋಳು ಬಹಳ ವಿಶೇಷ. ಅದಕ್ಕೆ ಅವಳು ಏನು ಮಾಡಿದ್ಲು, ಕೈಕೇಯಿಗೆ ನಿಮಗೆಲ್ಲ ಗೊತ್ತಿದೆ, ಕೈಕೇಯಿಗೆ ಕಿವಿ ಚುಚ್ತಾ ಬಂದ್ಲು. ಎಷ್ಟು ಹೇಳಿದ್ರು ಕೈಕೇಯಿ 1-2-3 ಸಲ ಬಾರಿಸಿದ್ಲು ಅವಳಿಗೆ ಸುಮ್ಮನೆ ಕೂತ್ಕೊಳ್ಳೆ ಅಂತ. ಯಾಕೆಂದರೆ ಅವಳು ಕುಬ್ಜ ವಕ್ರ, ಅಂದರೆ ಅವಳು ಶನಿಯೇಶ್ವರನ ಪರಿವರ್ತನಾ ಸ್ವರೂಪ ಭಕ್ತೆ. ಶನಿನ ಬಹಳ ಪೂಜೆ ಮಾಡ್ತಿದ್ಲು. ಎಷ್ಟು ಪೂಜೆ ಮಾಡ್ತಿದ್ಲು ಅಂದರೆ ಶನಿಗೆ ಹೇಳಿದ್ಲು ಒಂದ್ಸಲಿ, ನೀನೇನಿದೆಯಾ ನನ್ನ ಜೊತೆ ಇರಬೇಕು, ನೀನೇನು ಆಹ್ವಾನ ಆಗಿದೆ ನನ್ನ ಜೊತೆ ಇರಬೇಕು. ಅಷ್ಟು ಚೆನ್ನಾಗಿ ಶನಿ ಪೂಜೆ ಮಾಡೋದು, ಇನ್ಯಾರನ್ನೂ ಪೂಜೆ ಮಾಡ್ತಿರಲಿಲ್ಲ ಅವಳು. ಅದಕ್ಕೋಸ್ಕರ ಶನಿ ವಕ್ರ ಆಗಿರೋದ್ರಿಂದ, ಕುರೂಪಿ ಆಗಿರೋದ್ರಿಂದ ಇವಳು ಹಾಗೇ ಒಂದು ರೂಪವನ್ನು ಶನೇಶ್ವರನ ಸಂತೃಪ್ತಿಪೂರ್ವಕವಾಗಿ ಅವಳನ್ನ ಆಹ್ವಾನ ಆಗಿಬಿಟ್ಟಿದ್ದ. ಅದಕ್ಕೆ ಅವಳು ಕುಬ್ಜವಾಗಿ ಕುಳ್ಳಗಾಗಿ ಅವಳು ವಕ್ರವಾಗಿ ಅವಳು ನಡ್ಕೊಂಡಿರ್ತ ಕಾಲವನ್ನು ಕುಂಟ್ಕೊಂಡೇ ಬರೋಳು ಮಂದರ. ಅದಕ್ಕೋಸ್ಕರ ಅಂಥ ಒಂದು ಮಂದರ ಶನಿಗೆ ಪ್ರಯೋಗ ಅಂದ. ಶನಿ ಯಾರನ್ನೂ ಬಿಟ್ಟಿಲ್ಲ ನೋಡಿ. ಎಂತೆಂಥ ಸಮಯದಲ್ಲಿ ಎಲ್ಲೆಲ್ಲಿ ಹೋದ್ರೂ ಗ್ರಹಗಳ ಕಾಟದಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ರಾಮನಿಗೂ ಇದು ಸಾಧ್ಯವಾಗಿಲ್ಲ. ಆದರೆ ರಾಮನಾಮ ಚಂದವು ಅಂತ ಹೇಳಿ ರಾಮನಿಗೆ ಹಾಡಕ್ಕೆ ಶುರುವಾಯಿತು ಚಿಕ್ಕ ವಯಸ್ಸಿನಲ್ಲೇ. ಯಾರ ಭಕ್ತೆ ಅದ್ರ ವಿಚಾರ ಏನು ತಿಳ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕಾಯ್ತಾರೆ.